ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರುನಾಡಿಗೆ ಯುದ್ಧದ ಎಫೆಕ್ಟ್ ತಟ್ಟಿದೆ. ಗದಗದಲ್ಲಿ 2 LPG ಬಂಕ್ಗಳು ಕ್ಲೋಸ್ ಆಗಿವೆ. ಕರುನಾಡಿಗೆ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ತಟ್ಟಿದೆ. ಗದಗದಲ್ಲಿ 2 LPG ಬಂಕ್ಗಳು ಬಂದ್ ಆಗಿವೆ. ಬಂದ್ ಹಿನ್ನೆಲೆ ಆಟೋ ಚಾಲಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಗರದ APMC ಗೇಟ್ ಬಳಿ ಇರುವಂತಹ LPG ಬಂಕ್ LPG ಇಲ್ಲದೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಆದರೆ ಪಾಪ ಅಷ್ಟೊತ್ತು ಕ್ಯೂ ಅಲ್ಲಿ ನಿಂತು ಕಾದ್ರೂ ಕೂಡ ಅವರಿಗೆ LPG ಸಿಗ್ತಾ ಇಲ್ಲ. ಕಾರಣ ಗದಗದ 2 LPG ಬಂಕ್ಗಳು ಬಂದ್ ಆಗಿವೆ. LPG ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಗೋಳಾಡ್ತಾ ಇದ್ದಾರೆ. ತುತ್ತಿನ ಚೀಲ ತುಂಬಿಸಿಕೊಳ್ಳೋದಕ್ಕೆ ಗದಗದ ಆಟೋ ಚಾಲಕರು ಸಂಕಷ್ಟವನ್ನು ಫೇಸ್ ಮಾಡುವಂತಹ ಪರಿಸ್ಥಿತಿ. ಆಟೋ ಚಕ್ರ ತಿರುಗಿದ್ರೆ ಮಾತ್ರ ಜೀವನದ ಚಕ್ರ ತಿರುಗುತ್ತೆ, ಇಲ್ಲಾಂದರೆ ನಿಂತ ಚಕ್ರವಾಗುತ್ತೆ. ಹೀಗಾಗಿ ನಿಂತಲ್ಲೇ ನಿಂತ ಆಟೋಗಳಿಂದ ಕುಟುಂಬ ನಿರ್ವಹಣೆಯ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ ಆಟೋ ಚಾಲಕರು. ಗ್ಯಾಸಿಂದ ಭಾಳ ತೊಂದರೆ ಆಗೈತೆ ಸರ್. ಗಾಡಿ ನೋಡಿದ್ರೆ ಸೈಡ್ ಹಚ್ಬಿಟ್ಟಿವಿ. ಈಗ ದುಡಿಮೆ ನೋಡಿದ್ರೆ ಭಯಂಕರ ಕಷ್ಟ ಐತೆ ಸರ್. ಆದ್ರೆ ನಮಗೆ ಗ್ಯಾಸನ್ನ ರೊಕ್ಕ ಕೊಡ್ತೀವಿ ಅಂದ್ರೆ ಗ್ಯಾಸ್ ಸಿಗೋಲ್ಲ ಸರ್. 120 ರೂಪಾಯಿ ಲೀಟ್ರ್ ಗ್ಯಾಸ್ ಮಾಡೋದು ಸರ್. ರೊಕ್ಕ ಕೊಡ್ತೀವಿ ಅಂದ್ರೆ ನಮ್ಗೆ ಗ್ಯಾಸ್ ಸಿಗೋಲ್ದು. ಬಂಕ್ನು ಬಂದಾಗಿವು. ಸಾಲ ಹಿಡ್ದಾಗ ಗಾಡಿ ಹಚ್ಚೋದಾಗಿತ್ತು ಪರಿಸ್ಥಿತಿ. ಯಾಕಂದ್ರೆ ನಾವು ದುಡ್ಕೊಂಡು ತಿನ್ನೋ ಮಟ್ಟ ಇಲ್ಲ ಸರ್. ಮನ್ಯಾಗ ನಾವು ಒಬ್ಬರ ದುಡಿಯೋರು. ನಮ್ಮ ತಾಯಂದಿರ ಹಾಸ್ಪಿಟ್ಲ್ ಖರ್ಚು ಅದು ಖರ್ಚು ಇದು ಖರ್ಚು ಅನ್ನೋದು ನಮ್ಮದು ಸಾಲ ಗಿಲ್ಲ ಮಾಡ್ಬೇಕಾಗತ್ತೆ. ಇನ್ನು ಗಾಡಿನ ಮಾರ್ಕೊಂಡು ಹೋಗೋ ಪರಿಸ್ಥಿತಿ ಬಂದೈತೆ ಸರ್. ನಮಗೆ ಏನಂದ್ರೆ ನೀವು ಗೌರ್ಮೆಂಟ್ಲಿದ್ದ ಏನರ ಅಂದ್ರೆ ಅದು ಗ್ಯಾಸಿಂದ ಏನರ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಅಂದ್ರೆ ಭಾಳ ಚಲೋ ಆಗುತ್ತೆ ಸರ್. ಯಾಕಂದ್ರೆ ನಮ್ದು ಬಡತನ ಪರಿಸ್ಥಿತಿ ಸರ್. ನಾವು ದುಡ್ಕೊಂಡು ತಿನ್ನೋದೇ ಕಷ್ಟ ಆಗೈತೆ ಸರ್. ಅಂಥದ್ರೊಳಗೆ ನೀವು ಗ್ಯಾಸಿಂದ ಹಿಂಗೆ ತೊಗೊಂಬಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಅದು ಏನಪ್ಪ ಅಂತಂದ್ರೆ ನೀವು ಏನರ ಕ್ರಮ ಕೈಗೊಳ್ಬೇಕು ಗ್ಯಾಸಿಂದ. ಅದು ಸ್ವಲ್ಪ ಇದು ಹೆಚ್ಚಿಗೆ ಆಗೈತಲ್ಲ, ಸ್ವಲ್ಪ ಕಡಿಮೆ ರೇಟ್ನಾಗ ಏನಾರು ಮಾಡಿ ಕಳಿಸಿರಿ ಅಂದ್ರೆ ನಾವು ಆಟೋದ್ರ ಬದುಕೊಂತೀವಿ ಸರ್. ಸ್ವಾಭಿಮಾನದಿಂದ ಬದುಕೋರು ನಾವು. ಇನ್ನೊಬ್ರು ಕೈ ಒಡ್ಡುವಂಥ ಪರಿಸ್ಥಿತಿ ಬಂದೈತಿ. ಆದರೂ ಮತ್ತು ಕೈ ಒಡ್ಡಬೇಕು ಸರ್. ಆದ್ರೆ ನಮ್ದು ಯಾಕಂದ್ರೆ ಒಡ್ಡಬೇಕಂದ್ರೆ ನಮ್ಗೆ ಸ್ಟೇರಿಂಗ್ ಬಿಟ್ಟು ಬೇರೆ ಕೆಲಸ ಇಲ್ಲಲ್ಲ ಸರ್. ದುಡಿಯೋಕೆ ಹೋದ್ರೆ ನಮ್ಮ ಗೌಂಡಿ ಕೆಲಸ ಪೌಂಡಿ ಕೆಲಸ ಬರ್ತಾವಂತಂದ್ರೆ ಅದನ್ನು ದುಡಿಯೋಕೆ ನಮ್ಗೆ ಆಗಂಗಿಲ್ಲ. ಯಾಕಂದ್ರೆ ಇಷ್ಟು ದಿನ ಸ್ಟೇರಿಂಗ್ ಹಿಡ್ಕೊಂಡು ಬಂದೀವಿ. ಅದನ್ನು ಬಿಡಬಾರ್ದು ಅನ್ನೋ ಸಂಕಟಕ್ಕೆ ನಾವು